ಹಾಯ್ ವೆಲ್ಕಮ್ ಟು ನವ್ಯ ಮೆತನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಾನು ಹೇಳ್ಕೊಡ್ತಾ ಇರೋದು ಮಸಾಲ ಪಾಪಡ್ ಹೇಗೆ ಮಾಡೋದು ಮನೇಲೆ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹೇಗೆ ಮಾಡೋದು ಅಂತ. ಸೊ ಯಾರೆಲ್ಲ ಮೊದಲನೇ ಸತಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಪಾಪಡ್ ಮಸಾಲ ಮಾಡೋಕ್ಕೆ ಮೊದಲನೇದಾಗಿ ಸಂಡಿಗೆನ ನಾವು ಎಣ್ಣೆಯಲ್ಲಿ ಹಾಕಿ ಕರೆದ ನಂತರ ನೋಡ್ತಾ ಇದ್ದೀರಾ ಡೆಲ್ಲಿ ಹಪ್ಪಳ ಎಲ್ಲ ಹೇಗೆ ದೊಡ್ಡದು ಬರುತ್ತೆ, ಇದು ಕೂಡ ಅದೇ ರೀತಿ ದೊಡ್ಡದಾಗಿ ಬಂತು. ಬಟ್ ಅಷ್ಟೊಂದು ದೊಡ್ಡದು ಬರಲಿಲ್ಲ, ಒಂದು ಮೀಡಿಯಮ್ ಸೈಜ್ ಬಂತು. ಸೊ ಇದೇ ರೀತಿ ಒಂದಷ್ಟು ಹಪ್ಪಳಗಳನ್ನ ನಾವು ರೆಡಿ ಮಾಡ್ಕೊಂಡ್ವಿ. ನೋಡ್ತಾ ಇದ್ದೀರಾ ಹಪ್ಪಳ ಎಲ್ಲ ರೆಡಿ ಆದಮೇಲೆ ಅದಕ್ಕೇನೆಲ್ಲ ಐಟಮ್ಸ್ ಬೇಕು ಅಂದರೆ ಕ್ಯಾರೆಟು, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಅಚ್ಕಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಇದಿಷ್ಟು ಯೂಸ್ ಮಾಡಿಕೊಂಡು ನಾವು ಪಾಪಡ್ ಮಸಾಲ ಮಾಡ್ಬೋದು. ಮೊದಲನಿಗೆ ತಟ್ಟೆಲಿ ಪಾಪಡ್ ಮೇಲೆ ಅಚ್ಕಾರದ ಪುಡಿ, ಆಮೇಲೆ ಗರಂ ಮಸಾಲ, ಲೈಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಾ ಪೌಡರ್ನ ಹಾಕಿ ಅದಾದ ನಂತರ ಅದ್ರ ಮೇಲೆ ಕ್ಯಾರೆಟ್, ಆಮೇಲೆ ಆನಿಯನ್, ಹಾಗೆ ಟೊಮ್ಯಾಟೊ ಈ ಮೂರನ್ನು ಹಪ್ಪಳದ ಮೇಲೆ ಹಾಕಬೇಕು. ಅದಾದಮೇಲೆ ಫೈನಲ್ಲಾಗಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆದಮೇಲೆ ಟೇಸ್ಟಿಗೋಸ್ಕರ ನಾವೇನು ಮಾಡಿದ್ವಿ, ಸ್ವಲ್ಪ ಲೈಟಾಗಿ ಮೇಲ್ಗಡೆ ಜೀರಾ ಪೌಡರ್ ಹಾಕಿದ್ವಿ. ಸೊ ನೋಡಿ ರೆಡಿ ಆಗಿದೆ ಪಾಪಡ್ ಮಸಾಲ. ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ಲ, ನೀವು ಕೂಡ ಟ್ರೈ ಮಾಡಿ ತಿಂದು ಟೇಸ್ಟ್ನ. ಸೊ ನೋಡಿದ್ರಲ್ಲ ಮಸಾಲ ಪಾಪಡ್ ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಬರ್ತೀನಿ ಮತ್ತೆ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ. ಅಲ್ಲಿ ತನಕ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡ್ತಾರಿ, ಶೇರ್ ಮಾಡ್ತಾರಿ. ಲವ್ ಯು, ಟೇಕ್ ಕೇರ್, ಬಾಯ್.